ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನು ಬೆಳಗಾದ ಮೇಲೆ ಎದ್ದು ಹಸ್ತಿನಾವತಿಗೆ ಬಂದು ಧೃತರಾಷ್ಟ್ರನ ಅರಮನೆಗೆ ಹೋಗಿ ಅಲ್ಲಿಂದ ವಿದುರನ ಮನೆಗೆ ಬಂದುದು ಎಂಬ 89ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ, ಕೇಳು. ಇತ್ತಲಾಗಿ ರಾತ್ರಿ ವೃಕಸ್ಥಲದಲ್ಲಿ ತಂಗಿದ್ದ ಕೃಷ್ಣನು ಬೆಳಗಾದೊಡನೆ ಎದ್ದು ಪ್ರಾತರಾಹ್ನಿಕಗಳನ್ನು ತೀರಿಸಿಕೊಂಡು ಅಲ್ಲಿದ್ದ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಮುಂದಿನ ಪ್ರಯಾಣಕ್ಕೆ ಸಿದ್ಧನಾದನು. ಕೃಷ್ಣನ ಪ್ರಯಾಣ ಕಾಲದಲ್ಲಿ ಆ ಗ್ರಾಮವಾಸಿಗಳೆಲ್ಲರೂ ಶ್ರೀಕೃಷ್ಣನನ್ನು ಸುತ್ತಿ ಮುತ್ತಿ ನೆರೆದಿದ್ದರು. ಕೃಷ್ಣನು ಅವರಿಗೆಲ್ಲ ಬೇಕಾದಷ್ಟು ರತ್ನಗಳನ್ನು ಧನಗಳನ್ನು ಕೊಟ್ಟು ಅವರನ್ನು ಹಿಂತಿರುಗುವಂತೆ ಹೇಳಿ ತಾನು ಕೌರವ ರಾಜಧಾನಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದನು. ಇಷ್ಟರಲ್ಲಿಯೇ ಅತ್ತಲಿಂದ ದುರ್ಯೋಧನನೊಬ್ಬನು ಹೊರತು ಉಳಿದ ಧೃತರಾಷ್ಟ್ರ ಪುತ್ರರೆಲ್ಲರೂ ಶ್ರೀಕೃಷ್ಣನನ್ನು ಎದುರುಗೊಳ್ಳುವುದಕ್ಕಾಗಿ ದೇಹಾಲಂಕಾರಗಳನ್ನು ಮಾಡಿಕೊಂಡು ಬಂದರು. ಭೀಷ್ಮನು, ದ್ರೋಣನು, ಕೃಪನು ಇನ್ನೂ ಬಹಳ ಮಂದಿ ಪುರಜನರು ಕೃಷ್ಣನನ್ನು ನೋಡುವ ಆತುರದಿಂದ ವಿವಿಧ ವಾಹನಗಳನ್ನೇರಿ ಬರುತ್ತಿದ್ದರು. ಕೆಲವರು ಕಾಲು ನಡೆಯಿಂದಲೇ ಹೊರಟರು. ಶ್ರೀಕೃಷ್ಣನು ದಾರಿಯಲ್ಲಿ ತನ್ನನ್ನು ಎದುರುಗೊಂಡು ಬಂದ ಭೀಷ್ಮ ದ್ರೋಣಾದಿಗಳೊಡನೆಯೂ ಧೃತರಾಷ್ಟ್ರ ಪುತ್ರರೊಡನೆಯೂ ಸೇರಿ ನಗರ ಪ್ರವೇಶವನ್ನು ಮಾಡಿದನು. ಶ್ರೀಕೃಷ್ಣನನ್ನು ಗೌರವಿಸುವುದಕ್ಕಾಗಿ ನಗರವೆಲ್ಲವೂ ಅಲಂಕರಿಸಲ್ಪಟ್ಟಿದ್ದಿತು. ಆ ನಗರದ ಪ್ರಧಾನ ರಾಜಬೀದಿಗಳೆಲ್ಲ ನಾನಾ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಕೃಷ್ಣಾಗಮನವನ್ನು ಕೇಳಿದ ಮೇಲೆ ಆ ನಗರದಲ್ಲಿ ಒಬ್ಬ ಹೆಂಗಸಾಗಲಿ, ಒಬ್ಬ ವೃದ್ಧನಾಗಲಿ, ಒಂದು ಶಿಶುವಾಗಲಿ ಮನೆಯೊಳಗೆ ನಿಲ್ಲದೆ ಕೃಷ್ಣನನ್ನು ನೋಡಬೇಕೆಂಬ ಅಭಿಲಾಷೆಯಿಂದ ಹೊರಟು ಬಂದರು. ಕೃಷ್ಣನು ಬರುವ ದಾರಿಯುದ್ದಕ್ಕೂ ಜನಗಳ ಗುಂಪು ಉಭಯ ಪಾರ್ಶ್ವಗಳಲ್ಲಿಯೂ ಕಿಕ್ಕಿರಿಸಿ ತುಂಬಿ ಹೋಯಿತು. ದಾರಿಯುದ್ದಕ್ಕೂ ನೆರೆದು ನಿಂತಿದ್ದ ಜನರೆಲ್ಲರೂ ಕೃಷ್ಣನ ರಥವನ್ನು ಕಂಡೊಡನೆ ನೆಲದ ಮೇಲೆ ಬಿದ್ದು ದಂಡ ಪ್ರಣಾಮ ಮಾಡುತ್ತಾ ಜಯಘೋಷಗಳಿಂದ ಅವನನ್ನು ಗೌರವಿಸುತ್ತಿದ್ದರು. ಕೃಷ್ಣನು ಬರುವುದನ್ನು ನೋಡುವುದಕ್ಕಾಗಿ ಕುಲಸ್ತ್ರೀಯರನೇಕರು ಮನೆಯ ಮೇಲುಪ್ಪರಿಗೆಗಳನ್ನೇರಿ ನೆರೆದಿರಲು ಅವರ ಭಾರಕ್ಕೆ ಆ ಉಪ್ಪರಿಗೆಗಳೇ ಬಿದ್ದು ಹೋಗುವವೋ ಎಂಬಂತೆ ತೋರುತ್ತಿದ್ದಿತು. ಕೃಷ್ಣನ ರಥಾಶ್ವಗಳು ಅತಿ ವೇಗವುಳ್ಳವುಗಳಾಗಿದ್ದರು. ಆ ಜನ ಸಂಘದಲ್ಲಿ ಧಾರಾಳವಾಗಿ ಹೋಗಲಾರದೆ ನಿಂತು ನಿಂತು ನಡೆಯುತ್ತಿದ್ದವು. ಕೃಷ್ಣನು ಹಸ್ತಿನಾವತಿಗೆ ಪ್ರವೇಶಿಸಿದೊಡನೆ ಧೃತರಾಷ್ಟ್ರನ ಅರಮನೆಗೆ ಬಂದನು. ಅನೇಕ ಸೌಧಗಳಿಂದ ರಮಣೀಯವಾದ ಆ ಅರಮನೆಯೊಳಗೆ ಕೃಷ್ಣನು ಮೊದಲಿನ 3 ತೊಟ್ಟಿಗಳನ್ನು ದಾಟಿ ಧೃತರಾಷ್ಟ್ರನಿದ್ದ ಸ್ಥಳಕ್ಕೆ ಹೋದನು. ಕಣ್ಣು ಕಾಣದ ಕುರುಡನಾಗಿದ್ದರೂ ಚಕ್ಷುವೆನಿಸಿದ ಆ ಧೃತರಾಷ್ಟ್ರನು ಕೃಷ್ಣನು ತನ್ನಲ್ಲಿಗೆ ಬರುವುದನ್ನು ಕೇಳಿದೊಡನೆ ದ್ರೋಣ ಭೀಷ್ಮರೊಡನೆ ಮೇಲೆದ್ದು ಮುಂದೆ ಬಂದನು. ಹಾಗೆಯೇ ಕೃಪನು, ಸೋಮದತ್ತನು, ಬಾಕ್ಲೀಕ ಮಹಾರಾಜನು ಅಲ್ಲಿ ತಾವು ತಾವು ಕುಳಿತಿದ್ದ ಆಸನದಿಂದ ದಿಗ್ಗನೆ ಮೇಲೆದ್ದು ಕೃಷ್ಣನನ್ನು ಆದರಿಸಿ ಗೌರವಿಸಿದರು. ಕೃಷ್ಣನು ರಾಜನಾದ ಧೃತರಾಷ್ಟ್ರನ ಬಳಿಗೆ ಬಂದು ಅವನಿಗೂ ಭೀಷ್ಮನಿಗೂ ಕುಶಲ ಪ್ರಶ್ನೆಗಳನ್ನು ಮಾಡಿದನು. ಹಾಗೆಯೇ ಅಲ್ಲಿ ನೆರೆದಿದ್ದ ಇತರ ರಾಜರನ್ನು, ಗುರುಗಳನ್ನು, ವೃದ್ಧರನ್ನು ಅವರವರ ವಯೋಗುಣವಾಗಿ ಸ್ನೇಹ ವಚನಗಳಿಂದಲೂ ಪ್ರಣಾಮಾದಿಗಳಿಂದಲೂ ಆದರಿಸಿದನು. ದ್ರೋಣನನ್ನು, ಅವನ ಮಗನಾದ ಅಶ್ವತ್ಥಾಮನನ್ನು, ಬಾಕ್ಲೀಕ ರಾಜನನ್ನು, ಕೃಪನನ್ನು, ಸೋಮದತ್ತನನ್ನು ಕಂಡು ಉಚಿತ ರೀತಿಯಿಂದ ಸಮ್ಮಾನಿಸಿದನು. ಧೃತರಾಷ್ಟ್ರನು ಸುವರ್ಣಮಯವಾದ ಒಂದು ಉತ್ಮಾಸನವನ್ನು ಶ್ರೀಕೃಷ್ಣನಿಗಾಗಿಯೇ ಅಲ್ಲಿ ಸಿದ್ಧಪಡಿಸಿಟ್ಟಿದ್ದನು. ಧೃತರಾಷ್ಟ್ರನ ಪ್ರಾರ್ಥನೆಯ ಮೇಲೆ ಕೃಷ್ಣನು ಆ ಪೀಠದಲ್ಲಿ ಕುಳಿತನು. ಒಡನೆಯೇ ಧೃತರಾಷ್ಟ್ರನ ಕಡೆಯ ಪುರೋಹಿತರು ಕೃಷ್ಣನಿಗೆ ಗೋವನ್ನು, ಮಧುಪರ್ಕವನ್ನು, ಶುದ್ಧ ಜಲವನ್ನು ತಂದೊಪ್ಪಿಸಿದರು. ಈ ಆತಿಥ್ಯವೆಲ್ಲ ನಡೆದ ಮೇಲೆ ಕೃಷ್ಣನು ಸ್ವಲ್ಪ ಹೊತ್ತಿನವರೆಗೆ ಅಲ್ಲಿ ತನ್ನ ಸುತ್ತಲೂ ನೆರೆದಿದ್ದ ಕುರುಗಳಲ್ಲಿ ತನಗಿರುವ ಬಂಧುತ್ವದ ಸಲಿಗೆಯಿಂದ ವಿನೋದವಾದ ಮಾತುಗಳನ್ನಾಡುತ್ತಾ ಪರಿಹಾಸ್ಯ ಮಾಡುತ್ತಿದ್ದನು. ಹೀಗೆ ಕೃಷ್ಣನು ಧೃತರಾಷ್ಟ್ರನ ಸತ್ಕಾರಗಳನ್ನು ಕೈಗೊಂಡ ಮೇಲೆ ಅವನ ಅನುಮತಿಯನ್ನು ಪಡೆದು ಅಲ್ಲಿದ್ದ ಕುರುಗಳನ್ನೆಲ್ಲ ಅವರವರ ಅಂತಸ್ತಿಗೆ ತಕ್ಕಂತೆ ಆದರಿಸಿ ಅಲ್ಲಿಂದ ಹೊರಟು ಮಹಾತ್ಮನಾದ ವಿದುರನ ಮನೆಗೆ ಬಂದನು. ಪರಮ ಭಕ್ತ ಶಿರೋಮಣಿಯಾದ ವಿದುರನಾದರೂ ತನ್ನ ಮನೆಗೆ ಬಂದ ಕೃಷ್ಣನನ್ನು ಕಂಡು ಅವನಿಗೆ ತನ್ನಿಂದಾದ ಉಚಿತ ಸತ್ಕಾರಗಳನ್ನೆಲ್ಲ ನಡೆಸಿದನು. ಸಮಸ್ತ ಧರ್ಮಗಳನ್ನು ಬಲ್ಲವನಾದ ಆ ವಿದುರನು ಕೃಷ್ಣನಿಗೆ ಆತಿಥ್ಯವನ್ನು ನಡೆಸಿದ ಮೇಲೆ ಅವನನ್ನು ಕುರಿತು, ಕೃಷ್ಣ, ನೀನು ನನ್ನ ಮನೆಗೆ ಬಂದುದರಿಂದ ನನ್ನ ಸಂತೋಷವೆಷ್ಟೆಂದು ನಾನು ಹೇಳಲಾರೆನು. ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿ ಅಡಗಿರುವ ನೀನೇ ಅದನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಿ
ಪಾಂಡವರ ಕ್ಷೇಮ ಲಾಭಗಳನ್ನು ವಿಚಾರಿಸಿದನು. ಭೂತ ಭವಿಷ್ಯತ್ತುಗಳೆರಡು ಭೂತ ಭವಿಷ್ಯತ್ತುಗಳೆರಡನ್ನು ಆಗಲೇ ಕಣ್ಣೆದುರಿಗೆ ನಡೆದಂತೆ ನೋಡಬಲ್ಲ ಆ ಕೃಷ್ಣನು ವಿದುರನಿಗೆ ಪಾಂಡವರಲ್ಲಿರುವ ಪ್ರೀತಿಯನ್ನು, ಅವನ ಧರ್ಮಜ್ಞತೆಯನ್ನು, ಅವನ ಶಾಂತ ಗುಣವನ್ನು, ಅವನ ಸುಸ್ವಭಾವವನ್ನು ಚೆನ್ನಾಗಿ ಬಲ್ಲವನಾದುದರಿಂದ ಪಾಂಡವರ ಪ್ರವರ್ತನೆಗಳನ್ನೆಲ್ಲ ಅವನಿಗೆ ಮುಚ್ಚುಮರೆಯಿಲ್ಲದೆ ಸವಿಸ್ತಾರವಾಗಿ ತಿಳಿಸಿದನು. ಇದು 89ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.